ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೈ ಮತ್ತು ಕಮಲಪಾಳ್ಯದ ನಡುವಿನ ಪ್ರತಿ ಸವಾಲುಗಳ ರಾಜಕೀಯ ಜಿದ್ದಾಜಿದ್ದಿ ಈಗ ತಾರಕಕ್ಕೇರಿದೆ. ಶಾಸಕ ಬಿ ಶಿವಣ್ಣ ಅವರ ವಿರುದ್ಧ ಸರಣಿ ಭ್ರಷ್ಟಾಚಾರದ ಆರೋಪ ಮಾಡುತ್ತಿರುವ ಬಿಜೆಪಿ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ವಿರುದ್ಧ ಕಾಂಗ್ರೆಸ್ ಯುವ ನಾಯಕರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಭೀಕರವಾಗಿ ಗುಡುಗಿದ್ದಾರೆ. ಮಾಡಿದ ಆರೋಪಗಳಿಗೆ ಧೈರ್ಯವಿದ್ದರೆ ಒಂದೇ ವೇದಿಕೆಯಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಎಂದು ನೇರ ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡರು ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಕ್ಷೇತ್ರದಲ್ಲಿ ನಡೆದಿರುವ ಪ್ರತಿಯೊಂದು ಕಾಮಗಾರಿಯೂ ಪಾರದರ್ಶಕ ಹಾಗೂ ಕಾನೂನುಬದ್ಧವಾಗಿದೆ. ಚುನಾವಣೆಯಲ್ಲಿ ಸೋತ ಆಷಾಢಭೂತಿ ಆತಂಕದಿಂದ 3 ವರ್ಷಗಳ ಬಳಿಕ ಶ್ರೀನಿವಾಸ್ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ತಾಕತ್ತಿದ್ರೆ ನೈಜ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ಇಡ್ಲಿ ಎಂದು ಅಬ್ಬರಿಸಿದ್ದಾರೆ. ಶಾಸಕರ ಜನಪ್ರಿಯತೆ ಸಹಿಸದೆ ಮಾಡುತ್ತಿರುವ ಈ ಪಿತೂರಿಗೆ ಹೆದರಲ್ಲ ಎಂದಿರುವ ಯುವ ಪಡೆಯ ಈ ಬಹಿರಂಗ ಸವಾಲು ಈಗ ಇಡೀ ಆನೇಕಲ್ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು, ಕಮಲಪಾಳ್ಯದ ಮುಂದಿನ ಹೆಜ್ಜೆ ತೀವ್ರ ಕುತೂಹಲ ಕೆರಳಿಸಿದೆ. ಎಲ್ಲ ಸುಮಾರು 2026 ಒಟ್ಟು 22 ಸಮುದಾಯ ಭವನಗಳನ್ನ ನಮ್ಮ ಶಾಸಕರು ಶಿವಣ್ಣವರು ಈಗಾಗಲೇ ಮಾಡಿದ್ದಾರೆ. ಅದನ್ನ ಅಂಕಿ ಅಂಶಗಳ ಸಮೇತ ನಾವು ಇವತ್ತು ಮಾಹಿತಿಯನ್ನು ನೀಡ್ತೇವೆ. ಏನು ಇವತ್ತು ನಮ್ಮ ಬಿಜೆಪಿ ಡೆಪ್ಯೂಟೆಡ್ MLA ಆದಂತ ಶ್ರೀನಿವಾಸ್ ಅವರು ಮೊನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳಾಗಿಲ್ಲ, ಯಾವುದೇ ಒಂದು ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಸಮುದಾಯ ಭವನಗಳು ಯಾವುದು ಕಂಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಏನು ಅಭಿವೃದ್ಧಿ ಆಗಿರ್ತಕ್ಕಂಥ ಸಮುದಾಯ ಭವನ ಇರ್ಬೋದು, ರಸ್ತೆಗಳಿರ್ಬೋದು, ಕಾಮಗಾರಿಗಳಿರ್ಬೋದು, ಯಾವುದು ಕಳಪೆ ಕಾಮಗಾರಿಗಳಿಲ್ಲ ಅಂತ ಹೇಳೋದಕ್ಕೆ ಇವತ್ತು ನಾವು ಈ ಮೀಡಿಯಾ ಮುಂದೆ ಬರ್ತಿದ್ದೇವೆ. ಈಗಾಗಲೇ ಏನು ನಮ್ಮ ಶಿವಣ್ಣವರ ಅವಧಿಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲಿ ಸಮುದಾಯ ಭವನಗಳು ಆಗಿದೆ. ಅದಕ್ಕೆ ಇದೇ ಅಂಕಿಅಂಶ. ಒಂದು ನಮ್ಮ ಸರ್ಜಾಪುರದಲ್ಲಿ ಆಗಿರ್ಬೋದು, ಮೊದಲಿಗೆ ಸರ್ಜಾಪುರ ತಗೊಳ್ತೇನೆ. ಸರ್ಜಾಪುರದಲ್ಲಿ ಸಮುದಾಯ ಭವನ ಆಗಿದೆ. ಅದಕ್ಕೆ ಎಲ್ರೂ ಉದ್ಘಾಟನೆಗೆ ಬಂದು ನೀವು ಮೀಡಿಯಾ ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಅದಕ್ಕೆ ನಿಮ್ ಕಣ್ಣಿ ಮುಂದೆನೆ ಅದನ್ನ ಮಾಹಿತಿ ಇದೆ, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು ನಮ್ಮ ಶಿವಣ್ಣನವರ ಅವಧಿಯಲ್ಲಿ ಸುಮಾರು ಒಂದು ಅಂಬೇಡ್ಕರ್ ಭವನ, ಕುಳ್ಳಿಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇದೆ. ಮತ್ತೆ ಹಳೆಹಳ್ಳಿಯಲ್ಲಿ ಒಂದು ಸಮುದಾಯ ಭವನ ಇದೆ. ಗಮಸಂದ್ರ, ರಾಜಾಪುರ, ಮಾಸ್ತೇನಹಳ್ಳಿ, ಇನ್ನಕ್ಕಿ, ಇಲ್ಲವಾಡಿ, ಮತ್ತೆ ಮರುಸೂರು ಗ್ರಾಮ, ಬಿದಿರುಗುಪ್ಪೆ, ತಿಲ್ಪರಮ್ಮು, ಮತ್ತೆ ಜಿಗಳ, ಇಂಗ್ಲಿಬೆಲ್ಲೆ, ಇಚ್ಚಂಗೂರು, ಮಂಚನಹಳ್ಳಿ, ಸೆಟ್ಟಹಳ್ಳಿ, ರಾಗಹಳ್ಳಿ, ಶಾನ್ಭೋಗನಹಳ್ಳಿ, ಅನೇಕ ಸುಮಾರು 22 ಅಂಬೇಡ್ಕರ್ ಭವನ, ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥ ನಿದರ್ಶನವಿದೆ. ಸರ್ಜಾಪುರದಲ್ಲಿ ಮತ್ತೆ ಜಗಜೀವನರಾವ್ ಭವನವನ್ನು ಒಂದು ಕಟ್ಟಿದ್ದಾರೆ. ಮಾಡಿರುವ ಆರೋಪಕ್ಕೆ ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ಏನು ಆನೇಕಲ್ ತಾಲೂಕಿನಲ್ಲಿ